ಬಸವಲಿಂಗ ಸ್ವಾಮಿಯವರ ಪೂಜೆಗಳನ್ನ ಬಹಳ ಜನ ಹತ್ತಿರದಿಂದ ನೋಡಿದ್ದಾರೆ. ಬಹಳ ಜನ ಸಮಾಜ ಸೇವೆ ರಾಜಕೀಯ ಮಾಡೋದು ನಾವು ಪ್ರಾರಂಭ ಮಾಡಿದಾಗ ಅವರು ಜೊತೆ ಸಾಕಷ್ಟು ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ಕೆಲವು ವಿಚಾರಗಳನ್ನು ಕೂಡ ಇವತ್ತು ನಾವು ಪಾಲನೆ ಮಾಡ್ತೀವಿ, ಇವತ್ತು ಕೂಡ ಪಾಲನೆ ಮಾಡ್ತೀವಿ. ಬಹಳಷ್ಟು ಅವ್ರ ಜೊತೆ ಒಂದೊಂದು ತಾಸು ಗಂಟೆ ಚರ್ಚೆ ಮಾಡ್ತಿದ್ವಿ. ಅದಕ್ಕಿಂತ 50 ವರ್ಷ ಹಿಂದಿನ ಅನುಭವಗಳನ್ನು ನಮಗೆ ನಾವು ಹಿಂಗಾಗಿತ್ತು, ಈಗ ಗೋಕಾಕ್ ಇತ್ತು, ಗೋಕಾಕದಲ್ಲಿ ಈ ರೀತಿ ವ್ಯವಹಾರಗಳಿದ್ದೀವಿ, ಈ ರೀತಿ ಗೋಕಾಕ್ ಬೆಳೆಯಲಿಕ್ಕೆ ಕಾರಣಗಳಿದೆ, ನಗರಸಭೆ ನಾವು ಯಾವ ರೀತಿ ನಡೆಸ್ತಾ ಇದ್ದೀವಿ, ಹಲವಾರು ವಿಚಾರಗಳನ್ನ ನಮ್ಮ ಬಗ್ಗೆ ತಾಸು ಗಂಟಲೆ ಹೇಳ್ತಾ ಇದ್ದವು. ನಾವು ಕೂಡ ಇವತ್ತು ನಾವು ಗಮನ ಇಟ್ಕೊಂಡೇ ಹೇಳ್ತೀವನ್ನ ಎಷ್ಟು ಸಾರಿ ಆಗ್ತಾ ಇರ್ತೀವಿ. ಮತ್ತು ಇವತ್ತೆಲ್ಲ ಕಳೆದವರು ಕೂಡ ಅವರ ಆದರ್ಶ ಕೆಲವು ವಿಚಾರಗಳು ಕೂಡ ನಾವು ಮುಂದೆ ಮಾಡಲು ಸದಾ ಮಾತನ್ನು ಹೇಳ್ತಾ ಅವರು ರಾಜಕಾರಣಿ ಅವ್ರ ವಿರೋಧವೇ ಪ್ರಾರಂಭ ಆಯಿತು. ಮುನ್ಸಿಪಾಲ್ಟಿಯಲ್ಲೇ ರಾಜಕಾರಣ ವಿರೋಧ ಪ್ರಾರಂಭ ಆಯಿತು. ಆ ಚುನಾವಣೆಯಲ್ಲಿ ಮೊದಲನೇ ಸಾರಿ ನಾವು ಸೋತೀವಿ. ನೆಕ್ಸ್ಟ್ ಟೈಮ್ ನಾವು ಅಧಿಕಾರಕ್ಕೆ ಬಂದಾಗೆ ಹೆಚ್ಚು ಅವ್ರ ಜೊತೆ ನಮ್ಮ ಸಂಬಂಧಗಳಾದವು. ಹೇಳಿದಂಗೆ ಸುಮಾರು ಗಂಟಲೆ ಮನೆಗೆ ಹೋಗ್ತೀವಿ, ಎಲ್ಲ ಹೋಟೆಲ್ನಾಗ ಕೂಡ್ತೀವಿ, ಮದುವೆ ಸಮಾರಂಭದಲ್ಲಿ ಕೂಡಿ ಭಾಳಷ್ಟು ವಿಚಾರಗಳನ್ನ ಅವ್ರ ಕಲಿಸ್ಕೊಂಡು ನನಗೆ ಮಾರ್ಗದರ್ಶನ ಇವತ್ತು ಕೂಡ ಇದೆ ಅನ್ನೋ ಮಾತನ್ನು ಹೇಳ್ತಾ ಅವರ ವಿರೋಧವಾಗಿ ಕೂಡ ನಮ್ಮ ಸಂಬಂಧ ಭಾಳ ಗಟ್ಟಿಯಾಗಿತ್ತು ಅಂತ ಹೇಳಿಕೆ ನನಗೆ ಭಾಳ ಹೆಮ್ಮೆ ಕೂಡ ಆಗಿದೆ. ಕಲಿಬೇಕಾಗುತ್ತೆ. ನಾವು ವಿರೋಧಿ ಇದ್ರು ಕೂಡ ಭಾಳಷ್ಟು ಕಲಿತು, ವಿರೋಧಿಗಳು ಕೂಡ ಭಾಳಷ್ಟು ಅವಶ್ಯಕತೆ ಇರ್ತಕ್ಕಂಥ ಮಾತನ್ನ ಹೇಳಿಕೆ ನನಗೆ ಹೆಮ್ಮೆ ಕೂಡ ಆಗ್ತದೆ. ಅವ್ರ ಬಾಂಧವ್ಯ ಯಾವ ರೀತಿ ಇದೆ ಅಂದರೆ ಅವ್ರು ತೀರ್ಪು ಬಂದಾಗ ನಾನು ಮೈಸೂರಲ್ಲಿದೆ, ಚಾಮುಂಡಿ ಎಲೆಕ್ಷನ್ ಆಗ್ತಾ ಅಲ್ಲಿ ಭಾಳ ಬ್ಯುಸಿ ಆಗಿದೆ. ಯಾವುದೋ ಒಂದು ಕಾರಣಕ್ಕಾಗಿ ಇಲ್ಲಿ ಒಂದೇ ದಿವಸ ನಾನು ಬಂದಿದ್ದೆ. ಯಾರು ಅವಾಗೆ ಅವರು ತೀರ್ಕೊಂಡಿದ್ರು. ಅವರ ಅಂತಿಮ ಕಾರ್ಯದಲ್ಲಿ ಕೂಡ ನಾವು ಭಾಗವಹಿಸಿ ಮತ್ತೆ ರಾತ್ರಿ ಮೈಸೂರಿಗೆ ಹೋದೆ. ಸೊ ಇವತ್ತು ಕೂಡ ನಾವು ಮೈಸೂರಿಗೆ ಹೋಗಬೇಕಾಗಿತ್ತು. ನಾವು ಕಳಿಸಿದ್ದೀನಿ, ನಾವು ಇಲ್ಲೇ ಹೋದೆ. ಇವತ್ತು ಕೂಡ ನಾವು ಅಚಾನಕ್ ಇಲ್ಲೇ ಹೋದೆ. ಇವತ್ತು ಈ ಕಾರ್ಯಕ್ರಮ ಕೂಡ ಭಾಗವಹಿಸಲಿಕ್ಕೆ ಈ ಸಂಬಂಧಗಳ ಬಹುಶಃ ನಮಗೆಲ್ಲ ಸಹಾಯ ಮಾಡ್ತೀವಿ ಅಂತ ಭಾಳ ಹೆಮ್ಮೆ ಆಗ್ತದೆ. ಅವರೊಬ್ಬರು ಭಾಳಷ್ಟು ಆದರ್ಶ ಸ್ವಭಾವವನ್ನು ಉಳ್ಳಂಥವ್ರು. ಅವರು ಒಂದು ನಾಟಕ ಮಾಡುವಂಥ ಇರ್ತಾರೆ, ಒಂದು ಕಾರ್ ಗಾಡಿ ಇರ್ತಾವೆ, ಮೇಲ್ಗಡೆ ಕಬ್ಬ ಹಾಕ್ರೆ ನಾವು ಎಲ್ಲ ಹೊಂಟಿದ್ರು ಅಂತ ನಾವು ಚೆಂದ ಆಗ್ತೀವಿ. ಮೇಲ್ಗಡೆ ಟೇಬಲ್ ಅವನು ಬಂದರೆ ಒಬ್ಬ ಕಪ್ಪಿಗೆ ಹಾಕಿ ಜಾಸ್ತಿ ಶಂಕರ್ ಜಾಸ್ತಿ ಶಂಕರ್ ಮೇಲ್ಗಡೆ ಇರ್ಬೋದಿಲ್ಲ ನೋಡಿದ್ರೆ ನಮ್ಮಗಳೆಲ್ಲ ಆಟ ಆಡಿರ್ಬೋದು. ಇಂಥ ಹಲವಾರು ವಿಚಾರಗಳನ್ನ ಅವ್ರು ನೌಕರಿ ಮಾಡಿದಿರ್ಬೋದೆಲ್ಲ ಇದೆ ನಮ್ಮ ಜೊತೆ. ಹೀಗಾಗಿ ಇವತ್ತು ಕಳ್ಕೊಂಡ್ರು ಕೂಡ ಅವರ ಆದರ್ಶ ವಿಚಾರಗಳು ಕೂಡ ನಮ್ಮ ಮುಂದಿರ್ತೈತೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ಆಗಲಿ ಅವರ ಹೆಸರಿನ ಮೇಲೆ ಅನೇಕ ಗಣ್ಯ ಮಾತನ್ನು ಕೂಡಿಸಲಿಕ್ಕೆ ಸಮಾಜದಲ್ಲಿ ಕೆಲಸ ಮಾಡೋದಿರ್ಬೋದು, ಅದನ್ನ ಕೂಡಿಸಿ ಅವರ ಹೆಸರಿನ ಮೇಲೆ ಪ್ರಶಸ್ತಿ ಕೊಡುವ ಮೂಲಕ ಲಿಂಗಸ್ವಾಮಿಗಳನ್ನ ಇನ್ನೂ ಈ ಸಮಾಜಕ್ಕೆ ಪರಿಚಯ ಮಾಡುವಂಥ ಕೆಲಸ ಮಾಡುವಂಥ ಮಾತನ್ನು ಹೇಳುತ್ತಾ ಹೊಸ ಅಧ್ಯಕ್ಷ ಪೂಜ್ಯರು ಸಾಕಷ್ಟು ಈ ಆಶ್ರಮವನ್ನು ಕಟ್ಟಲಿಕ್ಕೆ ಭಾಳ ಶ್ರಮವನ್ನು ವಹಿಸಿದ್ದಾರೆ. ಈ ಗೋಕಾಕದಲ್ಲಿ ಮಾದರಿ ಆಶ್ರಮವಾಗಿ ಮುನ್ನಡೆಸ್ತಾರೆ. ಅದು ಕೂಡ ಧಾರ್ಮಿಕವಾಗಿ ಮುಂದುವರಲಿ. ಇನ್ನೊಂದು ಕಡೆ ಲಿಂಗೇಶ್ವರ ಪೂಜ್ಯರವರ ಆದರ್ಶ ವಿಚಾರಗಳು ನಮ್ಮ ಮುಂದೆ ನಮ್ಮ ಗೋಕಾಕ್ ತಾಲೂಕಿನ ನಾಡಿಗೆ ಅವರ ಪರಿಚಯ ಆಗೋಣ ಮಾತನ್ನು ಹೇಳುತ್ತಾ ಅವರ ಆದರ್ಶ ನಮ್ಮೆಲ್ಲ ಸದಾ ಮಾತು ಹೇಳಿ